ಇಷ್ಟು ಹೇಳಿದ್ರು ಯುದ್ಧಕ್ಕೆ ನೀನು ಸಿದ್ಧರಾಗುವವನಲ್ಲ. ಹಿಮ್ಮುಖವಾಗಿ ಓಡ್ತಿ ಅಂತಾದ್ರೆ ಕೈಯಲ್ಲಿ ಹಿಡಿದದ್ದೇನು ಕತ್ತಿ? ಇದಕ್ಕೆ ದಯದಾಕ್ಷಿಣ್ಯ ದೊಡ್ಡ ಕತ್ತಿ. ಹಿಡಿದ ಕತ್ತಿಗೆ ದಯದಾಕ್ಷಿಣ್ಯಗಳಿಲ್ಲ, ನನಗುಂಟು. ಆದ್ರೆ ನಿನಗೂ ತೋರಿಸುವುದಿಲ್ಲ. ಯುದ್ಧ ಮಾಡುವುದಿಲ್ಲ ಅಂತಾದ್ರೆ ನಿನ್ನ ಒಡೆಯರಲ್ಲವೇ ನಿಮಗೆ ನಾವು ನಮ್ಮೊಡನೆ ಘಾತಕತನವೇ, ನಮ್ಮೊಡನೆ ಘಾತಕತನವೇ, ನೀನೇ ಕಡಿಮೆಯ ಪರಣನೇತಕ್ಕೆ ಬಿಡುವಿದೆ ನಮೋ. ಗುರಿಯ ಅಂತ ಪ್ರಾರಂಭಿಸಿದ್ದೇನೆ. ಯುದ್ಧ ಮಾಡ್ತೀಯ ಕಡಿಚಲ್ಬೇಕೆ? ನಿನಗೆ ಧರ್ಮಶಾಸ್ತ್ರ ಗೊತ್ತುಂಟ? ಮತ್ತು ಪ್ರಾರಂಭ ಮಾಡ್ದ ಶಾಸ್ತ್ರ ಹೇಳಲಿಕ್ಕೆ. ಏನ್ ಗೊತ್ತುಂಟು? ಬಾಯಿ ಬಿಡ್ತೀಯ, ಮಾತನಾಡಿದ್ರೆ ಜಾಗ್ರತೆ. ಎಷ್ಟು ಮಾತಾಡುವುದು ನೀನು? ಒಂದಾಗ್ಲಿ ನೋಡ್ತಾ ಇದ್ದೇನೆ, ಎಷ್ಟು ಮಾತಾಡಿದೆ ನೀನು? ಕೈಯಲ್ಲಿ ಕತ್ತಿ ಉಂಟು ಅಂತ ಹೆದರಿಸೋದು ನೋಡಿ. ಕತ್ತಿ ಹರಿತವಾಗಿದೆ, ಹತ್ತಿರ ತೊಂದರೆ ಸಾಕು. ಮತ್ತೆ ನಿನ್ನ ಅಳುವುದಲ್ಲ ಇಲ್ಲಿ. ಹೋಗಿ ಹೋಗಿ ನಿನ್ನ ಕೈ ಸಿಕ್ಕಿ ಬಿದ್ದಲ್ಲ. ಯುದ್ಧ ಮಾಡ್ಬೇಕು, ಮಾಡುವುದಿಲ್ವಾ? ನನ್ನಿಂದ ಆಗುವುದಿಲ್ಲ. ನಿನ್ನಿಂದ ಆಗುವುದಿಲ್ವಾ? ನನಗೆ ಹೆದರಿಕೆ ಆಗ್ತಾ ಉಂಟ. ನಾನು ಇಲ್ಲಿ ನೀನು ಇನ್ನೂ ನನ್ನನ್ನು ಹೆದರಿಸಿದ್ರೆ ಇಲ್ಲಿ ಹೆದರಿಯೇ ಪ್ರಾಣ ಬಿಡ್ತೇನೆ. ನನಗೆ ಗೊತ್ತಿದೆ. ನಾನೆಲ್ಲ ಅರಮನೆಯಲ್ಲಿ ಹೇಳಿದ್ದೆಲ್ಲ ಸುಳ್ಳು. ನನಗೆ ಏನ್ ಮಾಡ್ಲಿಕ್ಕೂ ಬರುವುದಿಲ್ಲ, ಏನು ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ಹೆಂಗಸರ ಮುಂದೆ, ಹೆಮ್ಮಕ್ಕಳ ಮುಂದೆ ಅದನ್ನು ಮಾಡ್ತೇನೆ. ಕೌರವನ ತಲೆ ಕಡಿತೇನೆ, ಭೀಷ್ಮಾಚಾರ್ಯರ ಗಡ್ಡವನ್ನು ತರ್ತೇನೆ, ದ್ರೋಣಾಚಾರ್ಯರ ಜುಟ್ಟನ್ನು ತರ್ತೇನೆ ಅಂತ ಹೇಳಿದೆ ಅಲ್ವಾ? ನಿನಗೇನು ಗೊತ್ತುಂಟು? ಏನು ಗೊತ್ತು? ಗಂಡು ಮಕ್ಕಳು ಅಂದ್ರೆ ನಿನಗೇನು ಗೊತ್ತುಂಟು? ನೀನು ಗಂಡು ಅಲ್ಲ, ಹೆಣ್ಣು ಅಲ್ಲ. ಗಂಡು ಮಕ್ಕಳು ಅಂದ್ಮೇಲೆ ಹಾಗೆ ಇರಬೇಕು. ಯಾವುದೇ ಹೋಗಿ ಗಂಡು ಮಗನನ್ನ ಕೇಳಿ, ಬೇಕಿದ್ರೆ ಒಂದು ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರಲಿ, ಯಾವುದೇ ಒಂದು ಹೆಣ್ಣು ಮಗಳು ಕೇಳಿದಾಗ ಸೊಂಟದ ಮೇಲೆ ಕೈ ಇಟ್ಟು ನಮ್ಮಲ್ಲಿ ಅದುಂಟು, ಇದುಂಟು, ಅದುಂಟು ಹೇಳ್ತಾರೆ. ಅದು ಬಿಟ್ಟು ನಾನು ಅಲ್ಲೇ ಮಾರ್ಗದ ಬದಿಯಲ್ಲಿ ಮೊನ್ನೆ ಬಿದ್ದುಕೊಂಡಿದ್ದವ ನಾನು ಹೇಳ್ತಿ ಯಾರು ಹೇಳ್ತಾರ? ಯಾವ ಗಂಡಸು ಹೇಳಲ್ಲ. ನಾನು ಗಂಡು ಸಾತ್ರಿಂದ ನನಗೆ ಗೊತ್ತುಂಟು. ಅದು ನಿನಗದ ತಿಳಿಯುವುದಿಲ್ಲ, ಯಾಕಂದ್ರೆ ಅದು ಎರಡೂ ಅಲ್ಲ ಬಿಡು. ಅಲ್ಲಿ ಹೇಳಿದ್ದೇನೆ, ತಿರುಗಿ ಹೋಗಿ ಮತ್ತೇನಾದ್ರೂ ಹೇಳ್ತೇನೆ, ಅದನ್ನು ಅಲ್ಲೇ ಕೇಳಬಹುದಂತೆ. ಬಾ ಹೋಗು. ಗಂಡಾದ ನೀನು ಸಾಮರ್ಥ್ಯ ಇದ್ರು ಯುದ್ಧ ಮಾಡ್ಬೇಕು. ನನ್ನಿಂದ ಸಾಧ್ಯ ಇಲ್ಲ, ನಾನು ಮಾಡುವುದಿಲ್ಲ. ನಾನು ಮನೆಗೆ ಹೋಗ್ತೇನೆ. ನನಗೆ ಗೊತ್ತಿದೆ ನಿನ್ನಿಂದ ಆಗುವುದು ಇಷ್ಟೇ ಅಂತಲೇ ನಮಗೆ ಗೊತ್ತಿದೆ. ಹಾಗಾಗಿ ನೀನು ಮಾಡುವುದು ಬೇಡ. ಯುದ್ಧವನ್ನು ನಾನು ಮಾಡ್ತೇನೆ. ನಾನು ಯುದ್ಧ ಮಾಡ್ತೇನೆ, ನಾನು ಯುದ್ಧ ಮಾಡುವುದು. ಸರಿ, ಏನು ಯಾಕೆ ಅಂತ ಗೊತ್ತಾಯ್ತು. ಯಾಕೆ? ನಿನಗೆಲ್ಲ ಒಂದು ಹಳೆ ಹರಕೆ ಉಂಟು. ಏನು? ಗೌರವ ಕೈ ಪೆಟ್ಟಿನ ಸಾಯ್ತೇನೆ. ಆಗಲಿ, ಸಂತೋಷ. ನೀನು ಹೋಗಿ ನನ್ನ ಅಡ್ಡಿ, ಆತಂಕ, ಅಭ್ಯಂತರ, ತಕರಾರು ಯಾವುದೂ ಎರಡೂ ಕೈ ಆಶೀರ್ವಾದ ಮಾಡ್ತಾ ಇದ್ದೆ. ಹೋಗಿ ಯಾರಿಗೂ ಬೇಕಾದ್ರೆ ನಿನ್ನ ಆಶೀರ್ವಾದ. ಏನು ನಾನು ಯುದ್ಧ ಮಾಡ್ತೇನೆ ಅಂದಾಗ ನೀನು ಹೊರಡುವುದಾ? ಏನ್ ನೀನು ಹೋಗುವುದಕ್ಕಾಗಿ ಬಂದದ್ದ ಇಲ್ಲಿಗೆ? ನೀನು ಯುದ್ಧ ಮಾಡುವಾಗ ನನಗೇನು ಕೆಲಸ? ನಾನು ಹೋಗ್ತೇನೆ. ನೀನು ಯುದ್ಧ ಮಾಡುವಾಗ ನನಗೇನು ಕೆಲಸ? ನನ್ನನ್ನು ಯಾಕೆ ಕರ್ಕೊಂಡು ಬಂದೆ? ಸಾರಥಿ. ಈಗ ನೀ ಮಾಡ್ಬೇಕಾದದ್ದು ಅದೇ. ನೀನು ಸಾರಥಿ ಮಾಡಬೇಕು. ನನಗದು ಬರುವುದಿಲ್ಲ, ನನಗೇನು ಬರುವುದಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ನಿನಗೆ ಯಾವುದು ಬರುವುದಿಲ್ಲ, ಏನೂ ಬರುವುದಿಲ್ಲ ಅಂತ ನಮಗೆ ಗೊತ್ತೇ ಉಂಟು. ಆದ್ರೆ ನೀನು ಹೇಳಿದಂತೆ ನೆಪಕ್ಕಾಗಿ ಮಾತ್ರ ನಾನೇ ಜಾಗಕ್ಕೆ ಬರ್ತೀನಿ. ಜನ ನೀನು ಯುದ್ಧ ಮಾಡುವ ನಾನು. ಆದ್ರೂ ಹೆದರಿಕೆ ಕಣ್ಣು ಮುಚ್ಚಿಕೊಳ್ತೇನೆ. ಯಾವ ಕಡೆ ಬೇಕು ಆ ಕಡೆ ಅಂತ ತಿರುಗಿಸುವ. ನಾನು ಹೇಗೆ ಬೇಕು ಆಗ ತಿರುಗಿಸ್ತೇನೆ. ನೀನು ಜಾಗದಲ್ಲಿ ಕೂತ್ರೆ ಸಾಕು. ಆಯ್ತು, ನಾನು ಹೇಳಿ ಕೂತ್ಕೊಳ್ಳಿ. ನೀನು ಮುಂದೆ ಕೂತ್ಕೊಳ್ಳೋದು.
ಹಿಡ್ಕೊ. ಸೇನೆ ಯಾವ ಕಡೆ ಉಂಟು? ಸೇನೆ ಈ ಕಡೆ ಉಂಟು, ಹೋಗುವ. ಸೇನೆ ಈ ಕಡೆ ಉಂಟಾ? ಹಾಗಿದ್ರೆ ಈ ಕಡೆ ಬೇಡ, ತಿರುಗಿಸುತ್ತ ಈ ಕಡೆ. ಓಹೋ, ನೀನು ಮನೆಗೆ ಓಡಿ ಹೋಗುವ. ಹೋಗುವ, ಬೇಗ ಹೋಗುವ. ಹೇಳು ಹೋಗು. ತಲೆ ಸರಿ ಉಂಟು ನಿನಗೆ? ಏನಾಯ್ತಾ? ನನ್ನ ಅಪ್ಪ ಅಮ್ಮ ಇನ್ನು ಜೀವಂತ ಇದ್ದಾರೆ. ಏನಾಗಿದೆ? ಅಪ್ಪ ಅಮ್ಮ ಜೀವಂತ ಇದ್ದವರು ಸ್ಮಶಾನಕ್ಕೆ ಬರಬಾರ್ದಂತೆ. ಈ ಸ್ಮಶಾನಕ್ಕೆ ಕರ್ಕೊಂಡು ಬಂದಿಲ್ಲ. ನನ್ನ ಅಪ್ಪನ ಜೀವಂತ ಕೊಂದು ಹಾಕಿದೆ ನೀನು. ನೀ ಯೋಚನೆ ಮಾಡುವುದೇ ಬೇಡ. ಅಪ್ಪ ಅಮ್ಮ ಜೀವಂತವಾಗಿದ್ದಾಗ ಸ್ಮಶಾನಕ್ಕೆ ಬರಬಾರದು. ಆದ್ರೆ ಯಾವಾಗ ನಿನ್ನ ಅಪ್ಪ ಅಮ್ಮ ನಿನ್ನಂತವನನ್ನು ಹಾಡಿದ್ರು ಆವತ್ತೇ ಅವ್ರು ಸತ್ತೋಗಿದ್ದಾರೆ. ಪ್ರಶ್ನೆ ನೀ ಬರ್ಬಹುದಾಗ. ನನಗೆ ಗೊತ್ತಿಲ್ಲ ಅದು. ಎಲ್ಲಿ? ಜೀವಂತವಾಗಿ ಸತ್ತೋಗಿದ್ದಾರೆ. ಸ್ಮಶಾನಕ್ಕೆ ಯಾಕೆ ಕರ್ಕೊಂಡು ಬಂದೆ? ಗೊತ್ತಾಗ್ಲಿಲ್ವಾ? ನನ್ನ ಹುಡುಗಾಗ್ಲಿಕ್ಕೆ ಬೇರೆ ದಾರಿ ಇಲ್ಲ. ಅದಲ್ಲ, ಓ ಆ ಮರವನ್ನು ನೋಡುದು ಸರಿಯಾ? ನನಗೇನು ಗೊತ್ತಿಲ್ಲ. ನಾ ಏನು ಮಾಡಿಲ್ಲ, ತಪ್ಪು ಮಾಡಿಲ್ಲ. ನನ್ನದು ಏನು ಏನು ಮಾಡಿಲ್ಲ. ಮಾತಾಡಬಾರ್ದು. ನೀನ್ ಯಾಕೆ ಕರ್ಕೊಂಡು ಬಂದಂತ ಗೊತ್ತಾಯ್ತು ನನಗೆ. ಯಾಕೆ ಯಾಕೆ ಏನಾಯ್ತು ಈಗ? ಯಾರೋ ನಿನ್ನ ಅಪ್ಪನ ಮಂಡ್ಯ ಹೊಡೆದು ಆ ಮರಕ್ಕೆ ತೂಗು ಹಾಕಿದ್ದಾರೆ. ನಾನೇ ಕೊಂದದ್ದು ಅಂತ ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಅದ್ರ ಇಚ್ಚಿಂತ ಮಂಡ್ಯ ಕೀಲ್ ಕರ್ಕೊಂಡು ಬಂದೆ. ನಾನಲ್ಲ ಪುಣ್ಯ. ನನ್ನ ಅಪ್ಪ ಅಮ್ಮ ಕೊಂದಿದ್ದಾರೆ ಅಂತ ಹೇಳಿದ್ದೇನಾ? ನಿನ್ನ ಅಪ್ಪನ ಹೆಣ ಅಲ್ಲ. ನನ್ನ ಅಪ್ಪನ ಹೆಣವ ಕಾಣ್ತಾ ಇದ್ದದಲ್ಲಿ ಅದಲ್ಲ. ಹೆಚ್ಚಿಗೆ ಹೇಳಬೇಕು ಅಂತಾದ್ರೆ ಅದು ಹೆಣವೇ ಅಲ್ಲ, ಹೆಣದ ಆಕಾರದಂತೆ ನಿನಗೆ ಕಾಣ್ತಾ ಇದೆ. ಒಂದು ಕೆಲಸ ಮಾಡು, ಆ ಮರವನ್ನ ಏರಿ ಅಲ್ಲಿರುವುದನ್ನ ಕೆಳಗಡೆ ತಗೊಂಡು ಬಾ. ನೀನು ಅರಸು ಮಕ್ಕಳು ಅಲ್ಪನಿಗೆ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಬಿಡಿಸಿದ್ನಂತೆ. ಯಾಕೇನಾಯ್ತು ಈಗ? ನಿನಗೆ ನುರಿಯಂತೆ ಏನಾಯ್ತು? ಅದನ್ನು ಇಳಿಸೋಣ ಅಂತ ಮೇಲೆ ಹತ್ತಿದ್ದೆ. ಹೌದು, ಆ ಮರುಕ್ಷಣದಲ್ಲಿ ಪ್ರಕಾಶ ನನ್ನ ಕಣ್ಣನ್ನು ಕುಗ್ತಾ ಇದೆ. ಜ್ವಾಲ ನನ್ನ ಮೈಯನ್ನ ಸುಡುತ್ತಾ ಇದೆ. ಉರಿ ಉರಿ ಉರಿ. ಅಯ್ಯೋ ಅಯ್ಯೋ ಅಯ್ಯೋ. ತಪ್ಪಾಯ್ತು, ನನ್ನಿಂದಲೇ ತಪ್ಪಾಯ್ತು. ಕ್ಷಮೆ ಕೇಳು. ಇಲ್ಲ, ಕ್ಷಮೆ ಕೇಳಬೇಕಾದದ್ದಲ್ಲ ಇಲ್ಲಿ. ನಿನಗೊಂದು ಸೂಚನೆಯನ್ನ ಕೊಡುವುದಕ್ಕೆ ನಾನು ಮರೆತೆ. ಏನು? ನಿನಗೆ ಏನಾಗುತ್ತಾ ಇದೆ ಎನ್ನುವ ಅರಿವು ನನಗೀಗ ಆಯ್ತು. ಉರಿ ಉರಿ. ಒಂದು ಕೆಲಸ ಮಾಡು, ನಿನಗೆ ಉರಿ ಶಮನವಾಗಬೇಕು ಅಂತಾದ್ರೆ ಆ, ಅರ್ಜುನನ ಹೆಸರನ್ನು ಹೇಳುತ್ತಾ ನೀನು ಕಾರ್ಯವನ್ನ ಮಾಡು. ಯಾವ ಮೂರು ಅರ್ಜುನ ಮೂರ್ಖಾಸ್ತಮ ಅಂದ್ರೆ ಕಾಲ್ ಕತ್ತರಿಸಿ ಏನು? ಯಾವ ದೊಡ್ಡ ಸಂಗತಿ ಅಂತ ಮಾಡು. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ವಿಭತ್ಸುರು, ವಿಜಯೋ, ಜಿಷ್ಟು, ಸವ್ಯಸಾಚಿ, ಧನಂಜಯ. ಅರ್ಜುನ ಬಹುಗುಣ ಏನಾಯ್ತಯ್ಯ? ಅಯ್ಯಪ್ಪ, ಏನಾಯ್ತು? ಇದನ್ನ ಇಳಿಸುವಾಗ ಗೊತ್ತಾಯ್ತು ಇದರಲ್ಲಿದ್ದದೆಲ್ಲ ಧನುರ್ಬಾಣಗಳು ಅಂತ. ಹಾಗೆ ಇದನ್ನ ನಾನು ಬಿಡಿಸಿ ಇಳಿಯುವುದಲ್ಲ, ಮತ್ತೆ ಅದರ ಭಾರ ತಡೆಯಲಾರದೆ ಅಲ್ಲಿಂದ ಕುಸಿದು ಬಿದ್ದಿತ್ತು. ಕೆಳಗೆ ಬಿದ್ದಿದ್ದೀಯ. ಏ ಪುಣ್ಯಾತ್ಮ, ಇಷ್ಟು ಭಾರವಾದ ಬಿಲ್ ಹಿಡಿದು ಯಾರು ಯುದ್ಧ ಮಾಡ್ತಾರೆ? ಯಾರಿಂದ ಆದ್ರೆ ಇದೇ ಒಂದು ರೀತಿ ಹೆಣಬಾಲ ಉಂಟು. ನಿನಗೆ ಅನುಮಾನ? ಯಾವ- ಇದನ್ನ ಹಿಡಿದು ಯುದ್ಧ ಮಾಡುವವರು ಯಾರು ಅಂತ ನಿನಗೆ ಗೊತ್ತಾಗಬೇಕಲ್ಲ. ಗೊತ್ತಾಗಿಲ್ಲ. ಹಾಗೆ ಎಲ್ಲಿ ಏನಾಯ್ತು? ಇಲ್ಲಿದ್ದೇನಲ್ಲ ಈಗ. ಬೇಡ